ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಕೆಲವರ ಪಾಲಿಗೆ ಕನ್ನಭಾಗ್ಯವಾಗಿ ಪರಿಣಮಿಸಿದೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಟದ ಬಗ್ಗೆ ರೋಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಹಿತಿ ತಿಳಿದ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ದಾಳಿ ಮಾಡಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ತಬಾಳೆ ಗ್ರಾಮದ ಬಳಿ ದಾಳಿ ನಡೆಸಿ 50 ಕೆಜಿ ತೂಕದ 27 ಚೀಲಗಳು 45,000 ಮೌಲ್ಯದ 13 ಕ್ವಿಂಟಲ್ ಅಕ್ಕಿ ಹಾಗೂ ಟಾಟಾ ಏಸ್ ವಾಹನ ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲೆಯ ರೋಣ ಪಟ್ಟಣದಿಂದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣಕ್ಕೆ ಸಾಗಿಸುವಾಗ ಪೊಲೀಸರ ಕೈಗೆ ಸಿಕ್ಕಾಕಿಕೊಂಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಇದು ಒಂದೇ ತಾಲೂಕು, ಒಂದೇ ಜಿಲ್ಲೆಯಲ್ಲಿ ಈ ತರಹದ ಅಕ್ರಮ ಅಕ್ಕಿ ಸಾಗಾಟ ನಡೆದಿಲ್ಲ. ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ರಾಯಚೂರು ಹೀಗೆ ರಾಜ್ಯದ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕಿನಲ್ಲಿ ನಡೆಯುತ್ತೆ. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಪೊಲೀಸರು ನೋಡಿಯೂ ಕೂಡ ನೋಡದಂತೆ ಇರ್ತಾರೆ ಅಷ್ಟೇ. ಈಗಲಾದರೂ ಇಂತಹ ಅಕ್ರಮ ಅಕ್ಕಿ ಸಾಗಾಟ ತಡೆ ಹಿಡಿದು ಸರ್ಕಾರಕ್ಕೆ ಆಗ್ತಾ ಇರುವ ನಷ್ಟದ ಕಾದು ನೋಡಬೇಕಾಗಿದೆ. ಏನಿಲ್ಲ ಅದನ್ನ ಮತ್ತೆ ಅರ್ಜಿ ಹಾಕ್ಸಿದ್ರಿ ಬೇಕಾಗಿದ್ದ